ಸಮಸ್ತ ವೀಕ್ಷಕರೇ, ಕರ್ನಾಟಕ ಟೈಮ್ಸ್ ನೌ ಡಿಜಿಟಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಕಣ್ಮುಂದೆ ಕಾಣಿಸಿಕೊಳ್ಳದ ದೇವರಿಗಿಂತ ಪ್ರತ್ಯಕ್ಷವಾಗಿ ನಮ್ಮ ಕಣ್ಮುಂದೆಯೇ ಕಾಣಿಸಿಕೊಳ್ಳುವ ತಂದೆ ತಾಯಿಯೇ ನಿಜವಾದ ದೇವರ ಸ್ವರೂಪ ಎಂಬ ಮಾತಿದೆ. ಜನ್ಮ ಕೊಟ್ಟು ಸಾಕಿ ಬೆಳೆಸಿದ ತಂದೆ ತಾಯಿಗೆ ಎಷ್ಟೇ ಕೊಟ್ಟರೂ ಅವರ ಋಣ ತೀರಿಸಲು ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ತಂದೆ ತಾಯಿಯನ್ನು ಪ್ರೀತಿಸಿ ಗೌರವಿಸುವ ಗುರುಕುಲದ ಸಂಸ್ಕೃತಿಯನ್ನು ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ BGS ಶಿಕ್ಷಣ ಸಂಸ್ಥೆಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಮಗಿರಿ ಶಾಖೆಯ ಗೌರವ ಕಾರ್ಯದರ್ಶಿ ಆದಂತಹ ಡಾಕ್ಟರ್ ರಾಮಕೃಷ್ಣೇಗೌಡರ ಸಾನ್ನಿಧ್ಯದಲ್ಲಿ ಶಾಲಾ ಮಕ್ಕಳಿಂದ ತಮ್ಮ ತಂದೆ ತಾಯಿಗೆ ಪಾದಪೂಜೆ ಸಲ್ಲಿಸುವ ಕಾರ್ಯಕ್ರಮದ ಮೂಲಕ ಪರಸ್ಪರ ಮತ್ತಷ್ಟು ಉತ್ತಮ ಬಾಂಧವ್ಯ ಬೆಳೆಸಿದ್ದಾರೆ. ಶಾಲೆಯಲ್ಲಿ ಪಾದಪೂಜೆ ಎನ್ನುವುದು ಮಕ್ಕಳಲ್ಲಿ ತಮ್ಮ ಪೋಷಕರ ಬಗ್ಗೆ ವಿಶ್ವಾಸ, ಪ್ರೀತಿ, ನಂಬಿಕೆ, ಗೌರವ ಮೂಡಿಸುವಂತಹ ಅದ್ಭುತ ಸಂಸ್ಕಾರವಾಗಿದೆ. ಈ ಕಾರ್ಯಕ್ರಮ ಪೋಷಕರ ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ಮಕ್ಕಳಿಗೆ ಕಲಿಸಿ ತಂದೆ ತಾಯಿ ಮಕ್ಕಳ ಸಂಬಂಧ ಬಲಪಡಿಸುತ್ತದೆ. ಮಕ್ಕಳಲ್ಲಿ ಪೋಷಕರನ್ನು ಗೌರವಿಸುವ ಸಂಸ್ಕಾರವನ್ನು ಕಲಿಸಿಕೊಡುತ್ತದೆ. ಗುರುಕುಲ ಪದ್ಧತಿಯಲ್ಲಿ ಇಂತಹ ಸಂಸ್ಕಾರವನ್ನು ಮಕ್ಕಳಿಗೆ ಪರಿಚಯಿಸುವ ಸಂಸ್ಕೃತಿ ಇದಾಗಿದೆ. ಪಾದಪೂಜೆ ಆಚರಣೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಪಾದಗಳನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಪುಷ್ಪಾರ್ಚನೆ ಸಲ್ಲಿಸಿ ಮಂತ್ರ ಪಠಿಸುತ್ತಾ ಭಕ್ತಿಯಿಂದ ನಮಗೆ ಒಳ್ಳೆಯದಾಗಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಎಂದು ಪೂಜೆ ಸಲ್ಲಿಸುತ್ತಾರೆ. ಪ್ರಸ್ತುತ ಸಂದರ್ಭದಲ್ಲಿ ರುದ್ರಾಶ್ರಮ ಹೆಚ್ಚುತ್ತಿರುವ ಹಿನ್ನೆಲೆ ಈ ಆಚರಣೆಯು ಮಕ್ಕಳಲ್ಲಿ ತಮ್ಮ ಪೋಷಕರ ಬಗ್ಗೆ ಪ್ರೀತಿ ಮತ್ತಷ್ಟು ಹೆಚ್ಚಾಗುತ್ತದೆ. ಆದ್ದರಿಂದಲೇ ಪಾಂಡವಪುರ ಪಟ್ಟಣದ BGS ಶಾಲೆ ಮಕ್ಕಳಿಗೆ ಡಾಕ್ಟರ್ ರಾಮಕೃಷ್ಣೇಗೌಡರು ಕಲಿಸಿಕೊಡುವ ಮೂಲಕ ಮಾದರಿ ವ್ಯಕ್ತಿಯಾಗಿದ್ದಾರೆ ಎನ್ನಬಹುದು. ಪನ್ನೀರ್ ಇದೆಯಲ್ಲ, ಪನ್ನೀರು, ಆ ಪನ್ನೀರನ್ನು ಬಾಟ್ಲ ತೆಗೆದುಕೊಳ್ಳಿ, ಬಟ್ಲಿಗೆ ಹಾಕೊಳ್ಳಿ. ಬಟ್ಲಿಗೆ ನೋಡಿ, ಅದಕ್ಕೆ ಒಂದು ದಳ ಹೂವನ್ನು ಹಾಕಿ ಮಹಾ ದೇವದಾಯ ಸುಗಂಧ ದ್ರವ್ಯ ಪ್ರೋಕ್ಷಣೆಯನ್ನು ಮಾಡಬೇಕು. ಸ್ವಲ್ಪ ಬಟ್ಟೆಯನ್ನೆಲ್ಲ ಸ್ವಲ್ಪ ಎತ್ಕೊಳ್ಳಿ. ನೋಡಿ, 2 ಕಾಲ ಅಕ್ಷತೆಯನ್ನು ಹಿಡ್ಕೊಳ್ಳಿ. ನೋಡಿ, ಹಾಲಿನ ಬಟ್ಲಿಗೆ ಹೇಳಿ ಹಾಲು ನೋಡಿ, ಹಾಲಿನ ನೋಡಿ, ಅದಕ್ಕೆ ಒಂದು ದಳ ಹೂವನ್ನು ಹಾಕಿ ಹೇಳಿ ಆಪ್ಯಾಯಸ್ವ. ನೋಡಿ, ಯಾರು ಕೂಡ ಹಾಕ್ಬಾರ್ದು. ಆ ಕಲಸದೊಳಗಡೆ ಮಾತ್ರ ಅಂದ್ರೆ ಏನು, ಹಾಲಿರುವಂತ ಸಮೇತದೆ ವಿದ್ಯಾರ್ಥಿ ಸೌಂಡು ಜೋರಾಗಿ ಹೇಳ್ಬೇಕು. ಆಪ್ಯಾಯಸ್ವ ಸಮೇತದೆ ವಿಶ್ವದ ಸೋಮ ವೃಷ್ಟಿಯಂ ಭವ ವಾದಸ್ಯ ಸಂಘದೆ ಈಶಾನ್ಯಾಗಿರ್ಬೋದು. ಹಾಲಿನಿಂದ ಅಭಿಷೇಕ ಮಾಡಿದರೆ ಪೂರ್ವ ಕರ್ಮಗಳು ದೂರವಾಗುತ್ತದೆ ಅಂತೇಳಿ ಶಾಸ್ತ್ರಕಾರ. ಮಕ್ಕಳಿಗೆ ಇರುವಂತಹ ಕೈದಾಯಿಯು ಪ್ರಾರ್ಥನೆ ಮಾಡ್ತಾ ಇರಬೇಕು. ನೋಡಿ, ಹಸ್ತರೂಪನೆ ಇಟ್ಕೊಳ್ಳಿ, ಪ್ರಾರ್ಥನೆ ಮಾಡಿ. ಪುಷ್ಪಮಾಲಿಕಾಂ ಧಾರಯಾಮಿ. ನೋಡಿ, ಇನ್ನೊಂದು ಮಾಲೆಯನ್ನು ನಿಂತ್ಕೊಳ್ಳಿ. ಈಗ ನವಮಾಸ ಗರ್ಭದಲ್ಲಿ ಈ ತರ ಒಂದು ಕನಸನ್ನ ಕಂಡಿದ್ದರೆ ಇಡೀ ಹುಟ್ಟಿದಾಗಿನಿಂದಾಗಿ ನನ್ನ ಮಕ್ಕಳು ಯಾವುದೇ ಅವರಿಗೆ ಮನಸ್ಸುಗಳು ಅಂದ್ರೆ ಕೆಟ್ಟ ಮನಸ್ಸುಗಳು ಬರಬಾರದು, ಕುಟುಂಬಕ್ಕೆ ಕೆಟ್ಟ ಕೀರ್ತಿಯನ್ನು ತರುವಂತ ಮಾಲ್ಯಾದೀನಿ ಸುಗಂಧೀನಿ ಮಾಲ್ಯತ್ಯಾದೀನಿ ವೈ ಪ್ರಭೋ ಮಯಾ ಹೃದಾನಿ ಭೋಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತ. ಕುತ್ಕೊಳ್ಳಿ. ಈಗ ನೋಡಿ, ಬಿಡಿ ಹೂವನ್ನ ಇಟ್ಕೊಳ್ಳಿ. ಹೂವು ಮತ್ತು ಅಕ್ಷತೆಯನ್ನ ನಾವು ಹೇಳುವವರೆಗೂ ಕೂಡ ನಾವು ಹಾಕ್ತಾ ಇರಬೇಕು. ಪಾದಗಳಿಗೆ ಬಿಳಿ ಹೂವನ್ನು ಹಾಕ್ತಾ ಇರಿ. ಅವ್ರ ಬಂದು ಕಾಯಿ ಹೊಡ್ಕೊಳ್ತಾರೆ, ಇವ್ರೆ ಪಾದಗಳ ಮೇಲೆ ಹಾಕ್ತಾ ಇದೆ ಇಲ್ಲಿ ಬಿಡಿ ಹೂ. ಮಹಾದೇವನಾಭ್ಯಾಯ ನಮಃ. ನೋಡಿ, ಆ ರೀತಿಯಾಗಿ ಪಾದಗಳ ಮೇಲೆ ಇಡಿ. ಫಲ ಅನುಗ್ರಹ ಫಲ ಸಿದ್ಧಿರಸ್ತು. ಹಾಗೆ ಕುತ್ಕೊಳ್ಳಿ. ಈಗ